ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಈಶ್ವರಿ ಕುಕ್ಕಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತೊಂದು ಪಡ್ಡು ಮಾಡೋ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ಸಾಫ್ಟಾಗಿ ಹಾಗೆ ಕ್ರಿಸ್ಪಿಯಾಗಿ ನೋಡೋಕ್ಕೂ ಚಿನ್ನದಂಥ ಕಲರ್ ಬರಬೇಕು, ಬಾಯಲ್ಲಿ ತುಂಬ ಅದ್ಭುತವಾಗಿ ರುಚಿ ಬರಬೇಕು ಅಂದರೆ ಯಾವ ರೀತಿ ಮಾಡಬೇಕು ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 1 ಲೋಟದಷ್ಟು ಉದ್ದಿನ ಕಾಳನ್ನು ತಗೊಂಡಿದ್ದೀನಿ. ನೀವು ಯಾವ ಲೋಟದಲ್ಲಿ ಉದ್ದಿನ ಕಾಳು ತೊಗೊತೀರೋ ಅದೇ ಲೋಟದಲ್ಲಿ 3 ಲೋಟದಷ್ಟು ನಾನಿಲ್ಲಿ ರೇಷನ್ ಅಕ್ಕಿನ ತಗೊಂಡಿದ್ದೀನಿ. ನಿಮ್ಮ ಅಳತೆ ಅನುಗುಣವಾಗಿ ತಗೊಳ್ಳಿ. ಲೋಟ ಯಾವುದೇ ಇರಲಿ, ಹೇಳುವಂತಹ ಪ್ರಮಾಣ ಸರಿಯಾಗಿ ಹಾಕಿ. ನೀವು ರೇಷನ್ ಅಕ್ಕಿಲೇ ಮಾಡಬೇಕು ಅಂತ ಏನೂ ಇಲ್ಲ. ಸೋನಾ ಮಸೂರಿ ಅಕ್ಕಿ ಅಥವಾ ಬಾಸುಮತಿ ಅಕ್ಕಿ ಅಥವಾ ದೋಸೆ ಅಕ್ಕಿ ಯಾವುದಾದ್ರೂ ಉಪಯೋಗಿಸ್ಕೊಳ್ಬೋದು. ಇದಕ್ಕೆ ನಾನಿವಾಗ ಒಂದು 2 ಸ್ಪೂನಷ್ಟು ಸಾಬುದಾನನ ತಗೊಳ್ತಾ ಇದ್ದೀನಿ. ಸಾಬುದಾನ ಹಾಕಿ ಮಾಡೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ರುಚಿಯಾಗೂ ಇರುತ್ತೆ. ಮತ್ತು 1 ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯ ಕಾಳನ್ನು ಮಿಸ್ ಮಾಡಬೇಡಿ. 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಮತ್ತು 2 ಟೇಬಲ್ ಸ್ಪೂನಷ್ಟು ತೊಗರಿಬೇಳೆ ಎರಡನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಮಾತ್ರ ಹಾಕ್ಕೋತಾರೆ, ತೊಗರಿಬೇಳೆನ ಹಾಕ್ಕೊಳ್ಳಲ್ಲ. ಒಂದು ಸರಿ ತೊಗರಿಬೇಳೆನ ಸೇರಿಸ್ಬಿಟ್ಟು ಮಾಡಿ ನೋಡಿ, ತುಂಬ ಅದ್ಭುತವಾಗಿ ಬರುತ್ತೆ. ಹಾಕಿರುವಂತಹ ಎಲ್ಲ ಪದಾರ್ಥವನ್ನು 4 ರಿಂದ 5 ಟೈಮ್ ನೀವು ಚೆನ್ನಾಗಿ ವಾಶ್ ಮಾಡಬೇಕಾಗುತ್ತೆ. ಅಕ್ಕಿಯಲ್ಲಿ ತುಂಬ ಧೂಳಿನಂಶ ಇರುತ್ತೆ. ಆ ಕಾರಣಕ್ಕೆ ವಾಶ್ ಮಾಡಿದ ನಂತರ ಅಕ್ಕಿ ಬೇಳೆ ಎಲ್ಲ ನೆಂದು ಮೇಲೆ ನೀರು ನಿಲ್ಲಬೇಕು, ಅಷ್ಟು ನೀರನ್ನು ಹಾಕಿ ಸರಿಸುಮಾರು ಒಂದು 5 ರಿಂದ 6 ಗಂಟೆ ಇದನ್ನು ನೆನೆಸಲಿಕ್ಕೆ ಬಿಡಬೇಕಾಗತ್ತೆ. ನಿಮಗೆ ಟೈಮ್ ಜಾಸ್ತಿ ಇಲ್ಲ ಅಂದರೆ ಇದನ್ನು ಬಿಸಿನೀರಲ್ಲಿ ಒಂದು 3 ಅವರ್ ನೆನೆಸಿದ್ರೂ ಸಾಕು. ಮತ್ತು ನೀವು ನೆನೆಸಿದ್ರೆ ರುಬ್ಬಲಿಕ್ಕೆ ಟೈಮ್ ಇಲ್ಲ ಅಂದರೆ ರುಬ್ಬೋ ಟೈಮಲ್ಲಿ ಬಿಸಿನೀರು ಸೇರಿಸಿ ರುಬ್ಬಿ. ಇವಾಗ ರುಬ್ಬಕ್ಕಿನ್ನೂ 10 ನಿಮಿಷ ಇದೆ ಅನ್ನೋಷ್ಟರಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಅವಲಕ್ಕಿನ ನಾನು ತೊಳೆದ್ಬಿಟ್ಟು ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಗಟ್ಟಿ ಅವಲಕ್ಕಿ ಆದರೆ ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿ, ನಾರ್ಮಲ್ ಅವಲಕ್ಕಿ ಆದರೆ ರುಬ್ಬೋ ಟೈಮಲ್ಲಿ ವಾಶ್ ಮಾಡಿ ನೆನೆಸಿದ್ರೆ ಸಾಕು. ಇವಾಗ ಒಂದು ಮಿಕ್ಸಿ ಜಾರನ್ನು ತಗೊಂಡು ನೆನೆಸಿ ಇಟ್ಟಿರುವಂತಹ ಅಕ್ಕಿನ ನಾನು ನೀರನ್ನು ಬಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಹಿಟ್ಟು ಬೇಗ ಪರ್ಮೆಂಟೇಷನ್ ಬರ್ತಾ ಇಲ್ಲ ಅಂತಂದರೆ ನೆನೆಸಿರೋ ಅಕ್ಕಿ ನೀರನ್ನೇ ಹಾಕಿ ರುಬ್ಕೊಳ್ಳೋದ್ರಿಂದ ಬೇಗ ಪರ್ಮೆಂಟೇಷನ್ ಆಗುತ್ತೆ. ಇವಾಗ ನೆನೆಸಿರುವಂಥ ಅಕ್ಕಿಯನ್ನು ಮೊದಲೇ ಮಿಕ್ಸಿ ಜಾರ್ಗೆ ನಾನು ಎಲ್ಲವನ್ನು ಸೇರಿಸ್ತಾ ಇದ್ದೀನಿ. ಇವಾಗ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನೈಸ್ ಪೇಸ್ಟಾಗಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನೀವು ಹಾಕ್ಕೊಂಡು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ನೈಸಾಗಿ ರೆಡಿ ಮಾಡಿಕೊಂಡು ಬರಬೇಕಾಗುತ್ತೆ. ತರಿಯಾಗಿ ಇರಬಾರ್ದು, ಪೂರ್ತಿ ನೈಸಾಗಿ ಮಾಡ್ಕೊಳ್ಳಿ. ನಾನು ಒಂದು ಸ್ಪೂನಿನ ಸಹಾಯದಿಂದ ತೋರಿಸ್ತಾ ಇದ್ದೀನಿ. ಸ್ಪೂನನ್ನು ಅದರಲ್ಲಿ ಆಡಿಸಿ ಉಲ್ಟಾ ಮಾಡೋದು ಅಕ್ಕಿ ಅಂಶ ಬರಲ್ಲ, ಪೂರ್ತಿ ನೈಸ್ ಆಗಿರಬೇಕು. ಇನ್ನೊಂದು, ನೀವು ದೋಸೆ ಅಥವಾ ಇಡ್ಲಿ ಯಾವುದೇ ಹಿಟ್ಟನ್ನು ನೀವು ಬ್ಯಾಟರ್ ರೆಡಿ ಮಾಡಿದ್ಮೇಲೆ ಬೇಗ ಹಿಟ್ಟು ಪರ್ಮೆಂಟೇಷನ್ ಆಗಲ್ಲ ಅನ್ನೋದಾದರೆ ಸ್ಟೀಲ್ ಪಾತ್ರೆ ಅಥವಾ ಪ್ಲಾಸ್ಟಿಕ್ಕಲ್ಲಿ ಹಾಕೋದ್ರಿಂದ ಬೇಗ ಪರ್ಮೆಂಟೇಷನ್ ಆಗುತ್ತೆ. ಇದೇ ರೀತಿ ನಾನು ಎಲ್ಲ ಅಕ್ಕಿ ಉದ್ದಿನ ಬೇಳೆನೂ ರುಬ್ಬಿ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಅಲ್ಯೂಮಿನಿಯಂ ಪಾತ್ರೆಗೆ ಸೇರಿಸೋದ್ರಿಂದ ಅದರದ್ದು ಅಲ್ಯೂಮಿನಿಯಂ ಸ್ವಲ್ಪ ಇದರಲ್ಲಿ ಬಿಟ್ಕೊಂಡ್ಬಿಡುತ್ತೆ ನಮಗೆ ಹಿಟ್ಟಲ್ಲಿ. ಆ ಕಾರಣಕ್ಕೆ ಸ್ಟೀಲ್ ಅಥವಾ ಪ್ಲಾಸ್ಟಿಕ್ಕಲ್ಲಿ ನೀವು ಹಾಕಿ ಇಡೋದ್ರಿಂದ ಬೇಗ ಪರ್ಮೆಂಟೇಷನ್ ಆಗುತ್ತೆ. ನೋಡಿ, ಹಿಟ್ಟನ್ನು ಹಾಕಿದ ನಂತರ ಚೆನ್ನಾಗಿ ಈ ಥರ ಕಲಿಸ್ಕೊಳ್ಬೇಕಾಗುತ್ತೆ. ಈ ಥರ ಕಲಿಸೋದ್ರಿಂದ ಅದರಲ್ಲಿ ಗಾಳಿ ತುಂಬಿಕೊಂಡು ಬೇಗ ಹಿಟ್ಟು ಹುದುಗಲು ಸಹಾಯ ಆಗುತ್ತೆ ಅಂತ ಒಂದು ನಂಬಿಕೆಗೆ ಆ ಥರ ಕಲಿಸ್ಕೊಂಡು ಓವರ್ ನೈಟ್ ನಾನು ಇದನ್ನು ಹಾಗೆ ಬಿಡ್ತಾ ಇದ್ದೀನಿ. ಹಾಗೆ ಬೆಳಗ್ಗೆ ನೋಡಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಓಂಕಾಳು ಮತ್ತು ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡಿಕೊಂಡು ಕಲಿಸ್ತಾ ಇದ್ದೀನಿ. ನಾನು ಹೇಳಿರುವಂಥ ಪದಾರ್ಥ ಇದರಲ್ಲಿ ವಿಡಿಯೋದಲ್ಲಿ ಕ್ಲಿಪ್ ಆಗಿಲ್ಲ, ಹಾಗಾಗಿ ನಾನು ಹಾಗೆ ಹೇಳ್ತಾ ಇದ್ದೀನಿ ನಿಮಗೆ. ಹಾಕಿದ ನಂತರ ಚೆನ್ನಾಗಿ ಕಲಸಿ ಒಂದು 10 ನಿಮಿಷ ಇದನ್ನು ಹಾಗೆ ಬಿಡಬೇಕಾಗತ್ತೆ. ಹಿಟ್ಟನ್ನು ನಾವು ಯಾವ ರೀತಿ ತಯಾರು ಮಾಡ್ಕೊಳ್ತೀವೋ ಆ ರೀತಿ ನಮಗೆ ಪಡ್ಡು ರೆಡಿಯಾಗಿ ಬರುತ್ತೆ. ಇವಾಗ ಹಿಟ್ಟು ಅಂತೂ ಸಿದ್ಧ ಆಗಿದೆ. ಪಡ್ಡನ್ನು ಮಾಡ್ಕೊಳ್ಳೋಕ್ಕೆ ನಾನು ಪಡ್ಡು ಮಾಡುವಂತಹ ಹಂಚನ್ನು ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಕಾಯಿಸಿ ಎಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕಿ ಚೆನ್ನಾಗಿ ಕಾಯಿಸಿದ ನಂತರ ಪಡ್ಡು ಹಾಕಿ. ಚೆನ್ನಾಗಿ ಹೆಂಚು ಕಾದಿಲ್ಲ ಅಂದರೆ ಹಾಕೋವಂಥ ಹಿಟ್ಟು ತವೆಗೆ ಹಿಡ್ಕೊಳ್ಳುವಂತಹ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕೆ ಚೆನ್ನಾಗಿ ತವೆ ಬಿಸಿ ಆಗಿದೆ ಅನ್ನೋದನ್ನು ನೀವು ಗಮನದಲ್ಲೇ ಇಟ್ಕೊಂಡು ಆ ನಂತರ ಪಡ್ಡನ್ನು ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಸ್ವಲ್ಪ ಸ್ವಲ್ಪ ಹಿಟ್ಟನ್ನೇ ಹಾಕ್ಕೊಳ್ಳಿ ಚೆನ್ನಾಗಿ, ಅದು ಬಲೂನ್ ಥರ ಉಬ್ಬುತ್ತೆ. ನಾವು ಇದಕ್ಕೆ ಯಾವುದೇ ರೀತಿಯಾದಂತಹ ಸೋಡಾವನ್ನು ಬಳಸಿಲ್ಲ.
ನೋಡಿ ಇವಾಗ ಎಲ್ಲದಕ್ಕೂ ಹಾಕಿದ ನಂತರ ಒಂದು ಪ್ಲೇಟನ್ನು ಮುಚ್ಕೊಳ್ಳಿ. ಈ ಪ್ಲೇಟನ್ನು ಮುಚ್ಚಿ ಬೇಯಿಸೋದ್ರಿಂದ ತುಂಬ ಬೇಗ ಪಡ್ಡು ಬೇಯುತ್ತೆ ಅನ್ನೋ ಒಂದು ನಂಬಿಕೆಗೆ ನಾನು ಮುಚ್ಚುತ್ತಾ ಇದ್ದೀನಿ. ಆನಂತರ ಎಲ್ಲವನ್ನು ಒಂದು ಸರಿ ನೀವು ಉಲ್ಟಾ ಮಾಡಿ ಮತ್ತೆ ಒಂದು ಪ್ಲೇಟನ್ನು ಮುಚ್ಕೊಳ್ಳಿ. ಮುಚ್ಚಿದ ನಂತರ ಒಂದು 5 ನಿಮಿಷ ಚೆನ್ನಾಗಿ ಬೆಂದರೆ ಸಾಕು. ನೆನಪಿರಲಿ, ಗ್ಯಾಸ್ ಯಾವುದೇ ಕಾರಣಕ್ಕೂ ಹೈ ಮಾಡಲಿಕ್ಕೆ ಹೋಗಬೇಡಿ, ಫುಲ್ ಲೋನಲ್ಲೇ ಇರಲಿ. ನೋಡಿ ಇವಾಗ ಪಡ್ಡು ಅಂತೂ ಸಿದ್ಧ ಆಗಿದೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಈ ಕಲರ್ ಬಂದರೆ ಪಡ್ಡು ರೆಡಿಯಾಗಿದೆ ಅಂತ ಅರ್ಥ. ಗ್ಯಾಸ್ ಫ್ಲೇಮ್ನ ಹೈ ಮಾಡಿದ್ರೆ ಮೇಲ್ಗಡೆ ಸೀದೋಗುತ್ತೆ, ಒಳಗಡೆ ಹಿಟ್ಟು ಹಸಿ ಹಸಿಯಾಗಿರುತ್ತೆ. ಅದಕ್ಕೆ ನೀವು ಗ್ಯಾಸ್ ಫ್ಲೇಮ್ನ ಕಡಿಮೆ ಇಟ್ಕೊಂಡು ಪಡ್ಡನ್ನು ರೆಡಿ ಮಾಡ್ಕೊಳ್ಳಿ. ನೋಡಿ ನಾನಿವಾಗ ಇದನ್ನು ಕೋಕೋನಟ್ ಚಟ್ನಿಲಿ ಸರ್ವ್ ಮಾಡಿದ್ದೀನಿ. ನೀವು ನಿಮಗೆ ಇಷ್ಟ ಅನುಗುಣವಾದಂತಹ ಚಟ್ನಿನಲ್ಲಿ ನೀವು ಪಡ್ಡನ್ನು ಸರ್ವ್ ಮಾಡ್ಕೊಳ್ಳಿ. ನೋಡಿ ಎಷ್ಟೊಂದು ಅದ್ಭುತವಾಗಿ ಪಡ್ಡು ಮತ್ತು ಚಟ್ನಿ ಸಿದ್ಧವಾಗಿದೆ. ನೀವು ಕೂಡ ಇದೇ ಅಳತೆ ಪ್ರಮಾಣದಲ್ಲಿ ಪಡ್ಡುನ ಮಾಡಿ 100% ಪರ್ಫೆಕ್ಟಾಗಿ ಬರುತ್ತೆ. ಯಾವುದೇ ರೀತಿ ಪಡ್ಡು ಹಾಳಾಗಲ್ಲ. ಎಲ್ಲರೂ ಕೂಡ ಒಂದ್ಸರಿ ಟ್ರೈ ಮಾಡಿ. ಹಾಗೆ ಇನ್ನು ಈಶ್ವರಿ ಕುಕಿಂಗ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.